ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಸುತ್ತೂರ ನಮ್ಮ ಮನೆ ಹೊರಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ ಬೆಳಿಗ್ಗೆ. ನೋಡ್ಬೋದು ಎಷ್ಟು ಮಂಜು ಕರೀತಾ ಇದೆ ಅಂದರೆ ಏನು ಕಾಣಿಸ್ತಾನೇ ಇಲ್ಲ. ಮನೆಗಳು ಯಾವುದು ಕಾಣಿಸ್ತಾನೇ ಇಲ್ಲ ನನಗೆ. ನೋಡಿದ ತಕ್ಷಣ ಶಾಕ್ ಆಗೋಯ್ತು. ಏನಪ್ಪಾ ಇಷ್ಟೊಂದು ಮಂಜು ಬೀಳ್ತಾ ಇದೆ ಅಂತ ಅನಿಸ್ಬಿಡ್ತು. ತುಂಬ ಚಳಿ ಇತ್ತು. ಆದರೂ ಈ ಚಳಿಯಲ್ಲಿ ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿದ್ದೀನಿ. ಸೊ ನಮ್ಮೋರು ಸ್ನಾನ ಮಾಡ್ಕೊಂಡು ಬಂದರು. ನೀವೇ ಪೂಜೆ ಮಾಡಬೇಡಿ ಅಂತ ಹೇಳ್ದೆ. ಯಾಕಂದರೆ ಈ ಮಂಜು ಕವಿತಾ ಇರೋ ಟೈಮಲ್ಲಿ ನಾನೇನಾದರೂ ತಲೆಗೆ ಸ್ನಾನ ಮಾಡಿದ್ರೆ ನನ್ನ ಕತೆ ಮುಗೀತು. 2 ದಿನ ನಾನು ಎದ್ದೋಳಲ್ಲ. ತುಂಬ ಕೋಲ್ಡ್ ಆಗುತ್ತೆ, ಜ್ವರ ಎಲ್ಲ ಬಂದುಬಿಡುತ್ತೆ. ನನ್ನ ಹಸ್ಬೆಂಡ್ ಅರ್ಥ ಮಾಡಿಕೊಂಡು ಅವರೇ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ರು. ಹಾಗೆ ಅವರು ಇವಾಗ ಅರ್ಜೆಂಟಾಗಿ ಹೋಗಬೇಕು ಅಂತ ಕೂಡ ಹೇಳಿದ್ರು. ನಾನು ಅವ್ರಿಗೆ ಅಂತ ಅಡುಗೆ ಮಾಡ್ತಾಯಿದ್ದೆ. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಲಕ್ಷ್ಮೀ ವಿಗ್ರಹ ನೋಡಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಶುಕ್ರವಾರ ಲಕ್ಷ್ಮೀ ದೇವರಿಟ್ಟು ಪೂಜೆ ಮಾಡೋಕ್ಕೆ ತುಂಬಾ ಖುಷಿ ಆಯಿತು. ಹಾಗೆ ಲೈಟಿಂಗ್ಸ್ ಹಾಕ್ಸಿದ್ದೀವಿ. ಇದು ಕೂಡ ಆರ್ಡ್ರ್ ಮಾಡಿದ್ದೆ. ನಾನು ಹೇಳಿದ್ದೆಲ್ಲ ನಿನ್ನೆ 2 ಆರ್ಡ್ರ್ ಬಂತು ಅಂತ, ಇವೆರಡೇ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಒಂಥರ ಸ್ಪೆಷಲ್ ಚಿತ್ರಾನ್ನ. ಏನು ಚಿತ್ರಾನ್ನ ಅಂದರೆ ಕಾಯಿ ಮೆಣಸು ಚಿತ್ರಾನ್ನ ಅಂತಾರೆ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಲ್ಲ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕೊಬ್ಬರಿ ಇಷ್ಟು ಹಾಕಿ ಮಾಡೋದು. ಸೊ ಮೆಣಸು ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಒಳ್ಳೆಯದು. ಕೊಬ್ಬರಿ ಜಾಸ್ತಿ ಇತ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಫಸ್ಟು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು. ಆಮೇಲೆ ಒಂದೊಂದೇ ಐಟಮ್ ಹಾಕಬೇಕು. ಮೆಣಸು ಮತ್ತು ಮೆಣಸಿನ್ಕಾಯಿ, ಹಾಗೆ ಶುಂಠಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದೇ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ. ಸೊ ಇಷ್ಟೆಲ್ಲ ಹಾಕಬೇಕು. ಬರೀ ಇಷ್ಟೇ ಹಾಕಿದ್ರೂ ಸಾಕು ಇದಕ್ಕೆ. ಸೊ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ತುಂಬ ಚೆನ್ನಾಗಿ ಬರುತ್ತೆ. ಗಸಗಸೆ ಹಾಕ್ಬೋದು, ಆಪ್ಷನಲ್ಲು, ನಿಮ್ಮ ಇಷ್ಟ. ಸೊ ಇವಾಗ ನಾನು ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಮತ್ತು ಕರಿಬೇವಿನ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು. ಇದಕ್ಕೆ ಸಾಸಿವೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಎಣ್ಣೆ, ಸಾಸಿವೆ ಹಾಕ್ಕೊಂಡು ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಮ್ಮವ್ರು ಆಲ್ರೆಡಿ ಹೇಳ್ಬಿಟ್ರು, ಸೀದಿಸೋಕೆ ಹೋಗಬೇಡ ನೀನು ಅಂತ. ಸರಿ ಅಂತ ಅಂದ್ಬಿಟ್ಟು ಸೀದಿಸಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾನು ಕಡಲೆಬೀಜ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಐಟಮ್ ಮರ್ತೋಗ್ಬಿಟ್ಟಿರ್ತೀನಿ. ಅದನ್ನು ತೊಗೊಳ್ಳೋಷ್ಟೊತ್ತಲ್ಲೇ ಅದು ಸೀದೋಗ್ಬಿಟ್ಟಿರುತ್ತೆ. ಸೊ ಇವಾಗೆಲ್ಲ ಇಟ್ಕೊಂಡು ಇದು ಮಾಡಿದ್ದು. ಸೊ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಈ ಏನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೋ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇದು. ಮೆಣಸು ಅವೆಲ್ಲ ಹಾಕಿರೋದ್ರಿಂದ ಏನಾದರೂ ಕೋಲ್ಡ್ ಇದ್ದರೂ ಕೂಡ ಹೋಗಿಬಿಡುತ್ತೆ. ಸೊ ಮಿಕ್ಸಿ ಜಾರ್ಗೆ ಇನ್ನೊಂಚೂರು ನೀರು ಹಾಕ್ಕೊಂಡು ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಹೆಂಗೆ ಅಂದರೆ 1 ನಿಮಿಷದಲ್ಲಿ ಚಕ್ ಅಂತ ಮಾಡ್ಬೋದು. ಈಸಿಯಾಗಿ ಬೇಗ ಮಾಡ್ಬೋದು ಅಂತ ನಾನು ಇವತ್ತು ಕಾಯಿ ಚಿತ್ರಾನ್ನ ಮಾಡಿರೋದು. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಈ ರೀತಿ ಇರುತ್ತೆ. ಅನ್ನನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಹಾಕಿ ಕಲಿಸ್ಬಿಟ್ರೆ ಮುಗೀತು. ಸೊ ಅನ್ನಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ. ಚಿತ್ರಾನ್ನ ಸಿಂಪಲಾಗಿ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಹಾಗೆ ನಮ್ಮವ್ರಿಗೆ ಬಾಕ್ಸಿಗೆ ಕೂಡ ಹಾಕ್ಕೊಟ್ಟೆ. ನಿನ್ನೆ ಮಾಡಿದ್ದು ಇದಕ್ಕಿನ ಬೇಳೆ ಸಾಂಬಾರಿತ್ತು. ಸೊ ಹೇಳಿದ್ದಲ್ಲ ನಾಳೆ ಮಾಡ್ತೀವಿ ಅಂತ. ಸೊ ಆ ಸಾಂಬಾರಿತ್ತು. ಇವಾಗ ಅದರ ಮೇಲೆಯೇ ಹಾಕ್ಕೊಡು ಅಂತಂದರು. ಸೊ ಚೆನ್ನಾಗಿತ್ತು. ಸೊ ಹಾಕ್ಕೊಟ್ಟಿದ್ದೀನಿ. ಸೊ ಅದು ವಿಡಿಯೋ ಮಾಡ್ಕೊಂಡಿದ್ದೆ, 1-2 ಕ್ಲಿಪ್ಪು. ಬಟ್ ಅದು ಶೇರ್ ಮಾಡ್ಕೊಂಡಿಲ್ಲ. ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಮಿಕ್ಸಿಗೆ ಕೆಲವು ಐಟಮ್ ಹಾಕ್ಕೊಂಡು ಫಸ್ಟು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಕಲಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನನಗೆ ಅವರೆಕಾಳು ಅಂದರೆ ತುಂಬಾ ಇಷ್ಟ. ಇದಕ್ಕಿನ ಬೇಳೆ ಸಾಂಬಾರು ಅಂದರೆ ತುಂಬಾ ಇಷ್ಟ. ಇದು ಮುದ್ದೆಗೆ ಇನ್ನೂ ಚೆನ್ನಾಗಿರುತ್ತೆ. ನಾನಂತೂ ತುಂಬ ಇಷ್ಟಪಡ್ತೀನಿ. ಸೊ ಯಾವಾಗ ಈ ಸೀಸನ್ ಬಂದರೂ ನಾನು ಮಾಡ್ತಾನೇ ಇರ್ತೀನಿ. ಇದು ಅಷ್ಟಿಷ್ಟ. ಸೊ ಇವತ್ತು ನಮ್ಮ ರಾತ್ರಿಯ ಊಟ ಹೀಗಾಗಿತ್ತು. ಬ್ಯಾಕ್ ಟು ಮಾರ್ನಿಂಗ್ ಬಂದರೆ ಟಿಫನ್ ಹಾಕ್ಕೊಟ್ಟೆ ಬಾಕ್ಸಲ್ಲಿ. ಸೊ ಅದನ್ನು ತೊಗೊಂಡು ಹೊರಗಡೆ ಹೋಗ್ತಾ ಇದ್ದಾರೆ. ನನ್ನ ಮಗಳು ಬಿಡಲೇ ಇಲ್ಲ ಅಪ್ಪನ್ನ. ಸೊ ಇವಾಗ ನಾನು ಚಾಪೀಸಲ್ಲಿ ರಂಗೋಲಿ ಹಾಕಿದ್ದೀನಿ. ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಅದು ಅಷ್ಟು ಅಂಟ್ಕೊಂಡಿಲ್ಲ. ನೋಡೋಣ ಆರಿದ್ಮೇಲೆ ಹೆಂಗೆ ಬರುತ್ತೆ ಅಂತ. ಸೊ ಇವಾಗ ನನ್ನ ಮಾರ್ನಿಂಗ್ ಟಿಫನ್ ಏನಾಗಿದೆ ಅಂತಂದರೆ ಇದಕ್ಕಿನ ಬೇಳೆ ಸಾಂಬಾರು ಮತ್ತು ಕಾಯಿ ಚಿತ್ರಾನ್ನ. ಸೊ
ತೆಂಗಿನಕಾಯಿ ಹಾಕಿ ಚಿತ್ರಾನ್ನ ಮಾಡಿರೋದು. ಆಮೇಲೆ ಪಾಪಗೂ ಕೂಡ ನಾನು ಟಿಫನ್ ಮಾಡಿದ್ದೆ. ಸಿಂಪಲಾಗಿ ಅವಳಿಗೂ ಬೇಕಲ್ವಾ ಬ್ರೇಕ್‌ಫಾಸ್ಟು ರೆಡಿ ಮಾಡಿದ್ದೆ, ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಹಾಲು ಮತ್ತು ಬಾಳೆಹಣ್ಣ ಕಟ್ ಮಾಡಿಬಿಟ್ಟು ಅದಕ್ಕೆ ದ್ರಾಕ್ಷಿ ನೋಡಿ ಹಾಕಿ ನೀನ್ ಹೆಂಗ್ ಒಂಚೂರು ತಿನ್ನೋದು ಸಕ್ಕರೆ ತೋರ್ಸು ಉದುರಿಸಿ ಅವಳಿಗೆ ಮಾರ್ನಿಂಗ್ ತೋರ್ಸು ಹೆಂಗ್ ಬ್ರೇಕ್‌ಫಾಸ್ಟ್ ತಿನ್ನೋದು ಕೊಟ್ಟಿದ್ದೀನಿ. ಸೊ ಗುಡ್ಡ ಅವಳು ಕೂಡ ತುಂಬ ಖುಷಿಯಿಂದ ಆಟ ತಿಂದ್ಳು. ಆಡ್ಬಾರ್ದಮ್ಮ ತಿನ್ನು ಸೊ ಇದು ನಾನು ಬಾಯಲ್ಲಿಟ್ಕೋ 16 ಬಾಯಲ್ಲಿಟ್ಕೋ ತಿಂಗಳ ಮಗುಗೆ ನಾನು ಅಯ್ಯೋ ಕೊಡುವಂಥ ಫುಡ್ಡು, ಬಿದ್ದೋಯ್ತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮಧ್ಯಾಹ್ನನೂ ಕೂಡ ಏನು ಹಂಗೆ ಕೊಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ತಿನ್ನಕ್ ಶೇರ್ ಬರುತ್ತೆ ಮಾಡ್ಕೊತೀನಿ. ನಿಂಗೆ ಇದಕ್ಕಿಂತ ಮುಂಚೆನೂ ಮಗುಗೆ ಫೀಡ್ ಬರುತ್ತೆ ನಿಂಗೆ ಮಾಡಿದ್ದೆ. ಸೊ ಇದು ತಿನ್ನಕ್ಕೆ ತಿಂದಾದ್ಮೇಲೆ ಮತ್ತೆ ಅವಳೇನಾದರೂ ಹಸ್ವಂದ್ರೆ ಅವಾಗೂ ಒಂದ್ಸರಿ ಫೀಡ್ ಮಾಡ್ತೀನಿ. ಏ ಆಮೇಲೆ ಸ್ನಾನ ಮಾಡಿಸಿದ್ಮೇಲೆ ಅವಳು ಮಲಗಿಬಿಡ್ತಾಳೆ. ಸೊ ಇದು ಅವಳು ರೊಟೀನ್ ಆಗಿರುತ್ತೆ. ತಿನ್ನು ಒಂದೊಂದೇ ಬಾಳೆಹಣ್ಣು ಎತ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ದೀನಿ. ಅವಳು ಇಷ್ಟಪಡ್ತಿದ್ಳು. ಅವಳಿಗೆ ಯಾವಾಗಲೇ ಫುಡ್ ಇಷ್ಟ ಆದರೆ ಈ ಥರ ತಲೆ ಆಡಿಸ್ತಾಳೆ ಖುಷಿಯಿಂದ. ಸೊ ಅದೊಂದು ಅವಳಿಗೆ ಇಷ್ಟ ಆಗ್ತದೆ ಫುಡ್ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಪಾಪುನ ಮಲಗಿಸಿ ನಾನು ನನ್ನ ಕೆಲಸ ಏನಾದರೂ ಇದ್ದರೆ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ನಾನು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇವತ್ತು ನನಗೆ ಕೋಲ್ಡ್ ಇದ್ದಿದ್ದರಿಂದ ನಾನು ತಲೆಗೆ ಸ್ನಾನ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮವರೇ ಪೂಜೆ ಮಾಡಿಕೊಂಡ್ರು. ನಾನು ಎಣ್ಣೆ ಹಚ್ಕೊಂಡು ಆಮೇಲೆ ಮೈಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಪ್ಯೂರ್ ಕೋಕೋನಟ್ ಆಯಿಲು. ಇದರಲ್ಲಿ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ ಚೆನ್ನಾಗಿ ಬರುತ್ತೆ. ಈಗ ಪಾಪು ಎದ್ದ ಮೇಲೆ ಅವಳಿಗೆ ನಾನು ಮಧ್ಯಾಹ್ನ ಹಾಗೆ ಒಂದು 2 ಗಂಟೆ ಹಾಗೆ ನಾನು ಅವಳಿಗೆ ಫುಡ್ ಪ್ರಿಪೇರ್ ಮಾಡಿದೆ. ಓಟ್ಸ್ ಹಾಕಿ ಫುಡ್ ಮಾಡಿದೆ ನಾನು ಅವಳಿಗೆ. ಸೊ ಹೇಗೆ ಫುಡ್ ರೆಸಿಪಿ ಮಾಡ್ತೀರಾ ಅಂತ ಏನಾದರೂ ಬೇಕಾಗಿದ್ದರೆ ಕೇಳಿ, ನಾನು ಶೇರ್ ಮಾಡ್ಕೊತೀನಿ. ಇವಾಗ ನಾನು ಬ್ಲೌಸ್ ಕಟ್ಟಿಂಗ್ ಕಲ್ತ್ಕೊತಾ ಇದ್ದೀನಿ. ನಾನು ಪೇಪರಲ್ಲಿ ಮತ್ತು ಬೇರೆ ಬಟ್ಟೆಯಲ್ಲಿ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಇವಾಗ ನಾನು ಒಂದು ಬ್ಲೌಸ್ ಪೀಸ್ ತಗೊಂಡು ಅದರಲ್ಲಿ ಕಟ್ ಮಾಡೋದು ನೋಡ್ಕೊತಾ ಇದ್ದೀನಿ. ಸೊ ನನಗೊಂಚೂರು ಒಂದು ಐಡಿಯಾ ಇದೆ. ಐಡಿಯಾ ಮೇಲೆ ಯಾರೂ ಹೇಳ್ಕೊಡ್ಲಿಲ್ಲ ಅಂದರೂ ಕೂಡ ನಾನೇ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಅಳತೆ ಬ್ಲೌಸು ಇಟ್ಟು, ಅಂದರೆ ನಾನು ಪೀಸ್ ಮಾಡ್ಕೊಂಡಿದ್ನಲ್ಲ, ಸೊ ಅದು ನಿಮ್ಮ ಜೊತೆ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಆ ವಿಡಿಯೋ ಅಂತಂದರೆ ಹೋಗಿ ನೋಡಿ. ಸೊ ನಾನು ಅಳತೆ ರೆಡಿ ಮಾಡ್ಕೊಂಡಿರೋಂಥ ಬ್ಲೌಸ್ ಪೀಸ್ ಇಟ್ಟು ನಾನು ಅಳತೆ ತಗೊಂಡು ನಾನು ಈ ಬ್ಲೌಸ್ ಪೀಸ್ನ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಫಸ್ಟು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಏನು ಅಂತಂದರೆ ನಮಗೆ ಹೊಲಿಯೋಕ್ಕೂ ಬೇಕಲ್ವಾ, ಸೊ ಅದಕ್ಕೆ 2 ಇಂಚು ಜಾಸ್ತಿನೇ ತಗೊಂಡು ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಒಂದು ಸರಿ ಹೋಗಿದ್ದೆ ನಾನು ಈ ಥರ ಬ್ಲೌಸು ಯಾರು ಹೇಳ್ಕೊಡ್ತಾರೋ ಸೊ ಅವ್ರ ಹತ್ರ ಕಲ್ತ್ಕೊಳ್ಳೋಕ್ಕೆ ನಾನು ಹೋಗಿದ್ದೆ. ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಳ್ಳೋಕ್ಕೆ ಅವರೊಂದು ಸ್ವಲ್ಪ ಕಟ್ಟಿಂಗ್ ಹೇಳ್ಕೊಟ್ಟಿದ್ರು. ನಾನು ಹಾಗೆ ಮುಂದುವರಿಸಲಿಲ್ಲ. ಯಾಕಂತಂದರೆ ಆಮೇಲೆ ರಜಾ ಆಯಿತು ಮತ್ತು ಸ್ಟಾರ್ಟ್ ಆಯಿತು ಕಾಲೇಜೆಲ್ಲ. ಅವಾಗ ನಾನು ಮತ್ತೆ ಹೋಗೋದು ಬಿಟ್ಬಿಟ್ಟೆ. ಸೊ 1 ತಿಂಗಳು ಹೋದೆ ಅಷ್ಟೇ ನಾನು. ಬೇಸಿಕ್ ನಾನು ಕಲ್ತ್ಕೊಂಡಿದ್ದೀನಿ. ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ ಹೇಗೆ ಮಾಡೋದು ಅಂತ. ಸೊ ಅವೆಲ್ಲ ಐಡಿಯಾದ ಮೇಲೆ ನಾನು ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣದೇ ಇರ್ಬೋದು. ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಸ್ಕೇಲ್ ಇಟ್ಕೊಂಡು ನಾನು ಡ್ರಾ ಮಾಡ್ಕೊಂಡಿದ್ರೆ ಚೆನ್ನಾಗಿ ಬರ್ತಿತ್ತು ಅನಿಸುತ್ತೆ. ಸೊ ಇವಾಗ ನೋಡಿ, ಅದು ನೆಕ್ಕು ಮತ್ತು ಇದು ಸ್ಲೀವ್ಸು. ಸೊ ನಾನು ಇಷ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು 1-2 ಇಂಚು ಜಾಸ್ತಿ, ಅಳತೆ ಬಟ್ಟೆಗಿಂತ ಜಾಸ್ತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು. ಸೊ ಅಳತೆ ಬಟ್ಟೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಟ್ರೆ ಆಮೇಲೆ ತೀರಾ ಚಿಕ್ಕದಾಗುತ್ತೆ, ಅಳತೆ ಸರಿ ಬರಲ್ಲ. ಸೊ ನೋಡಿ, ನಾನು 1-2 ಇಂಚು ಜಾಸ್ತಿನೇ ತಗೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಂಗೆ ಅನ್ನಿಸ್ತು ಇನ್ನೂ ಕ್ಲೀನಾಗಿ ಕಟ್ ಮಾಡ್ಕೊಬೋದು ಅಂತ. ನಾನು ಈ ಪೀಸಲ್ಲೇ ನಾನು ಬ್ಲೌಸ್ ಹೊಲಿತಾ ಇಲ್ಲ, ಜಸ್ಟ್ ಇದು ಕಟ್ಟಿಂಗ್ ಕಲ್ತ್ಕೊತಾ ಇದ್ದೀನಿ. ನಾನು ಬ್ಲೌಸ್ ಹೊಲಿಯೋಕ್ಕಂತಲೇ ಬೇರೆ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಹೊಲಿಯೋಣ ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ಒಂದು ಕಟ್ಟಿಂಗ್ ಮಾಡಿಕೊಂಡು ಕಲ್ತ್ಕೊಳ್ಳೋಕೆ ಹೇಗೆ ಬರುತ್ತೆ ಅಂತ ನೋಡೋಕ್ಕಷ್ಟೇ ನಾನು ಕಟ್ಟಿಂಗ್ ಮಾಡ್ಕೊತಾ ಇರೋದು. ಸೊ ನಾನು ಆಲ್ರೆಡಿ 2-3 ಸರಿ ಟ್ರೈ ಮಾಡಿರೋದ್ರಿಂದ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಬ್ಲೌಸ್ ಪೀಸು ಅಂತಂದ್ಬಿಟ್ಟು, ಸೊ ಇದೊಂದು ಬ್ಲೌಸ್ ಪೀಸ್ ತೊಗೊಂಡು ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಬ್ಲೌಸ್ ಪೀಸ್ ಬರುತ್ತಲ್ಲ, ಅದರಲ್ಲಿ ನಾವು ಪೂರ್ತಿಯಾಗಿ ನಾವು
ಇದು ಮಾಡೋಕ್ಕಾಗಲ್ಲ, ಬ್ಲೌಸ್ ಹೊಲಿಯೋಕ್ಕಾಗಲ್ಲ. ಯಾಕಂದರೆ ಶಾರ್ಟೇಜ್ ಬಂದೇ ಬರುತ್ತೆ. ಸೊ ನಾನು ಫ್ರಂಟು ಬ್ಯಾಕು ಕಟ್ ಮಾಡಿಕೊಂಡು ಅದು ಮತ್ತು ಸುತ್ತಳತೆ ಪಟ್ಟಿ ಬರುತ್ತೆ ಅದು ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಸ್ಲೀವ್ಸ್ಗೆ ಬಟ್ಟೆನೇ ಸಾಕಾಗಿಲ್ಲ, ಕಡಿಮೆ ಆಗೋಯಿತು. ಸೊ ಸ್ಲೀವ್ಸು ಈ ಬ್ಲೌಸ್ ಪೀಸಲ್ಲಿ ಹೊಲಿಯೋಕ್ಕಾಗಲ್ಲ. ಸೊ ಇದೇ ಥರ ಇನ್ನೊಂದು ಬ್ಲೂ ಕಲರು ಬ್ಲೌಸ್ ಪೀಸ್ ತಗೊಂಡು ಅದರಲ್ಲಿ ಸ್ಲೀವ್ಸ್ ಇದು ಮಾಡಬೇಕು. ಸೊ ನಾನೇನು ಬ್ಲೌಸ್ ಹೊಲಿಬೇಕು ಅಂತ ಅಂದ್ಕೊಂಡಿಲ್ವಲ್ಲ. ಸೊ ಜಸ್ಟ್ ಕಟ್ಟಿಂಗ್ ಮಾಡಿ ಹೇಗೆ ಬರುತ್ತೆ ಅಂತ ನಾನು ನೋಡಿದ್ದಷ್ಟೇ. ಸೊ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗಾದ್ರೂ ಒಬ್ರಿಗಾದ್ರೂ ಉಪಯೋಗ ಬರ್ಬೋದು. ಸೊ ನಿಮಗೂ ಒಂದು ಐಡಿಯಾ ಬರಲಿ ಹೇಗೆ ಬ್ಲೌಸ್ ಪೀಸ್ ಅಳತೆ ತಗೊಂಡು ಬ್ಲೌಸ್ ಕಟ್ ಮಾಡ್ಕೊಬೋದು ಅಂತ. ಆದಷ್ಟು ಬೇಗ ನಾನು ಸ್ಟಿಚಿಂಗ್ ಮಾಡ್ಕೊತೀನಿ. ಸ್ಟಿಚಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಇರಬೇಕು. ಸೊ ಹೊಸ ಪ್ರಯತ್ನ ಅಲ್ವಾ, ಏನು ಮಾಡ್ದಿರ ಇದ್ದರೆ ಏನು ಕಲ್ತ್ಕೊಳ್ಳಲ್ಲ ಲೈಫಲ್ಲಲ್ವಾ. ಏನಾದರೂ ಕಲ್ತ್ಕೊಂಡು ಏನಾದರೂ ಮಾಡಿ ಸಾಧಿಸಿ ಏನಾದರೂ ಮಾಡಬೇಕು. ಒಂದು ವೇಳೆ ನನಗೆ ಸಕ್ಸಸ್ ಆಗಿ ನನ್ನ ಬ್ಲೌಸ್ ನನಗೆ ಹೊಲ್ಕೊಳಕ್ಕೆ ಬಂತು ಅಂತಂದರೆ ಯಾರನ್ನೂ ಏನು ಕೇಳೋದು ಬೇಡ, ನಾನೇ ಆರಾಮಾಗಿ ಬ್ಲೌಸ್ ಹೊಲ್ಕೊಬೋದು. ಅಯ್ಯೋ ಒಂದು ಬ್ಲೌಸಿಗೆ ಅಷ್ಟ ಇಷ್ಟ ಅನ್ನೋ ಮಾತೇ ಬರಲ್ಲ. ನಾನೇ ಎಷ್ಟು ಬೇಕೋ ಅಷ್ಟು ಮುಂದಕ್ಕೆ ಇದನ್ನೇ ಒಂದು ಕೆಲಸವಾಗಿ ಕೂಡ ನಾನು ಮಾಡ್ಕೊಬೋದು. ಅಟ್ಲೀಸ್ಟ್ ನನಗೆ ನನ್ನ ಮಗುಗೆ ಏನು ಬೇಕೋ ನಾನು ಹೊಲ್ಕೊಬೋದು. ಮಗುಗೂ ಕೂಡ ನಾನು ಒಂದು ಡ್ರೆಸ್ಸು ಆ ಥರ ಎಲ್ಲ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದೊಂದೇ ಒಂದು ಸ್ವಲ್ಪ ಟೈಮ್ ಬೇಕು ನನಗೂ. ಯಾವುದು ಅಂದ್ಕೊಂಡಿದ್ದ ತಕ್ಷಣ ಆಗೋಲ್ಲ. ಇವಾಗ ನಾನು ಬ್ಯಾಕು ಕಟ್ಟಿಂಗ್ ಮಾಡಿಕೊಂಡೆ. ಇವಾಗ ನಾನು ಫ್ರಂಟ್ ಬ್ಲೌಸ್ ನಾನು ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೂ ಡೀಟೇಲಾಗಿ ಬೇಕಂದರೆ ಹೇಳಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದೇ ಸಪ್ರೇಟ್ ವೀಡಿಯೋದಲ್ಲಿ. ನಿಜವಾಗ್ಲೂ ಇದು ನನಗೆ ತುಂಬ ಬೆಸ್ಟ್ ಅನ್ನಿಸ್ತು ಕಟ್ಟಿಂಗೇನೋ. ಇವಾಗ ಸ್ಟಿಚಿಂಗ್ ಮಾಡಿ ನೋಡಬೇಕು ಹೇಗೆ ಬರುತ್ತೆ ಅಂತ. ಆಲ್ಮೋಸ್ಟು ಕರೆಕ್ಟಾಗೇ ಬರುತ್ತೆ. ಯಾಕೆ ಅಂತಂದರೆ ಫುಲ್ಲು ಅಳತೆ ಬ್ಲೌಸ್ನೇ ಇಟ್ಕೊಂಡಲ್ವಾ ಅಳತೆ ಮಾಡಿದ್ದು. ಚೆನ್ನಾಗಿ ಬರ್ಬೋದು. ಸೊ ನಾನು ಆಗಲೇ ಹೇಳೋಕ್ಕಾಗಲ್ಲ. ನಾನು ಒಂದು ಸರಿ ಹೊಲಿದು ನೋಡಿ ಆಮೇಲೆ ಅದು ತೋರಿಸೇ ನಿಮಗೆ ಹೇಳ್ತೀನಿ. ಸೊ ನೋಡಿ ಚೆನ್ನಾಗಿ ಬರುತ್ತೆ. ನನಗೆ ಈ ಒಂದು ಸ್ವಲ್ಪ ಬಟ್ಟೆ ಮರ್ಚಿರೋದಕ್ಕೆ ಸರಿಗೆ ಅಳತೆ ತೊಗೊಳಕ್ಕೆ ಬರ್ತಾಯಿಲ್ಲ. ಚಾಪೀಸಲ್ಲಿ ಹಾಕ್ತಾ ಇರೋದು. ಅದು ಚಾಪೀಸ್ ಇದಕ್ಕೆ ಅಂತಲೇ ಮಾರ್ಕ್ ಮಾಡೋಕ್ಕಂತಲೇ ಒಂದು ಬರುತ್ತೆ. ಅದು ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ನಾನು ಚಾಪೀಸಲ್ಲಿ ಹಾಕ್ಕೊತಾ ಇದ್ದೀನಿ. ಚಾಪೀಸಲ್ಲಿ ತುಂಬ ಎದ್ದು ಕಾಣುತ್ತೆ, ಲೈಟಾಗಿ ಹಾಕ್ಕೊಬೇಕಿತ್ತು ನಾನು. ಸರಿ, ನಾನು ಬರೀ ಕಟ್ಟಿಂಗ್ ಕಲ್ತ್ಕೊಳ್ಳೋಕ್ಕೆ ಅಲ್ವಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಸ್ಲೀವ್ಸ್ಗೆ ಅಡ್ಜಸ್ಟೇ ಆಗಿಲ್ಲ, ತುಂಬ ಕಡಿಮೆ ಬಂದ್ಬಿಡ್ತು ಬಟ್ಟೆ. ಸೊ ಇನ್ನು ಇದರಲ್ಲಿ ಸ್ಲೀವ್ಸ್ ಹೊಲಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ಇಷ್ಟು ಬಟ್ಟೆ ಬೇಕಾಗುತ್ತೆ, ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ. ಸೊ ಅದಕ್ಕೆ ಸ್ಲೀವ್ಸ್ ಹೊಲಿಯೋಕ್ಕಾಗಿಲ್ಲ. ನಾನು ಸ್ಲೀವ್ಸ್ ಹೊಲ್ದಿರೋದು ಇದರಲ್ಲಿ ತೋರಿಸಿಲ್ಲ. ಜಸ್ಟು ಫ್ರಂಟು ಬ್ಯಾಕು ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಅದಕ್ಕೆ ನಂದು ಅಂತ ಅಮೌಂಟ್ ಏನಿಲ್ಲ ಅಂತ ಹೇಳಿದ್ನಲ್ಲ. ಸೊ ಒಬ್ಬರು ಕಮೆಂಟ್ ಮಾಡಿದ್ರಿ ಅಮೌಂಟ್ ಇಲ್ಲ ಅಂತ ಹೇಳ್ತೀರಾ, ಆನ್ಲೈನಲ್ಲಿ ಯಾಕೆ ಇಷ್ಟೊಂದು ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತ. ಸೊ ಯಾಕೆ ನಾನು ಆನ್ಲೈನಲ್ಲಿ ಇಷ್ಟೊಂದು ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಮನೆಗೋಸ್ಕರನೇ. ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ. ನಾವು ಹೊಸ ಮನೆಗೆ ಬಂದಮೇಲೆ ಎಷ್ಟೊಂದು ಹಳೆ ಐಟಮ್ಸ್ನ ನಾವು ಅಲ್ಲೇ ಇಟ್ವಿ. ಯಾಕಂದರೆ ಅಲ್ಲಿ ಮಳೆ ಬಿದ್ದು ಒಂದು ರೂಮಲ್ಲಿ ಇಟ್ಟಿದ್ವಿ. ಅಲ್ಲಿ ಮಳೆ ಬಿದ್ದು ಎಷ್ಟೊಂದು ಸಾಮಾನುಗಳೆಲ್ಲ ವೇಸ್ಟ್ ಆಗೋಯಿತು, ಎಲ್ಲ ಒದ್ದೆಯಾಗಿ ಎಲ್ಲ ವೇಸ್ಟ್ ಆಗೋಯಿತು. ಸೊ ನಾನು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಮನೆಯಲ್ಲೂ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿ ವೀಡಿಯೋ ಮಾಡೋಣ, ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ. ಸುಮ್ಮನೆ ಯಾರು ನೋಡ್ತಾರೆ ಹೇಳಿ, ಚೆನ್ನಾಗಿದ್ರೇ ಅಲ್ವಾ ನೋಡೋದು. ಅದು ಕೂಡ ಸೇವಿಂಗ್ಸ್ ಮಾಡಿದ ದುಡ್ಡಲ್ಲೇ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಬಟ್ ನಾನು ಕೆಲವು ಜ್ಯುವೆಲ್ರೀಸ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ನನಗೋಸ್ಕರನೇ ಅಲ್ವಾ ನಾನು ಮಾಡಿದ್ದು. ಸೊ ಅದು ನಾನು ನನ್ನ ಫ್ರೆಂಡ್ಗೆ ಅಮೌಂಟ್ ಕೊಟ್ಟಿದ್ದೆ. ನಾನು ಅವಳು ರಿಟರ್ನ್ ಬ್ಯಾಕ್ ಕೊಟ್ಟಳು 3000. ಸೊ ಅದರಲ್ಲಿ ನಾನು 1000 ಹಾಗೆ ನಾನು ಕೆಲವು 2-3 ಜ್ಯುವೆಲ್ರಿ ಸೆಟ್ಟು ಆರ್ಡ್ರ್ ಮಾಡ್ಕೊಂಡೆ. ಅದು ನನಗೆ ಅಂತ ಇಷ್ಟೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ಅದು ಮದುವೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾನು ಜ್ಯುವೆಲ್ರಿ ಸೆಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೆ. ಏನು ಇಲ್ಲದೆ ಹೋಗೋಕ್ಕಿಂತ ಏನಾದರೂ ಒಂದಿರಲಿ ಅಂತ ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದೆ. ಆಮೇಲೆ ಮದುವೆಗೆ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಆಯಿತು. ಅದಕ್ಕೆ ನಾನು ಆ ಜ್ಯುವೆಲ್ರಿ ಸೆಟ್ನ ಹಾಗೆ ಇಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ನಾನು ಉಪಯೋಗಿಸ್ಕೊಂಡಿದ್ದು ಆನ್ಲೈನಲ್ಲಿ. ಸೊ ಇನ್ನು ನಾನು ಇನ್ಯಾವುದಕ್ಕೂ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳ್ಳಲ್ಲ.
ಇನ್ನು ಅವಶ್ಯಕತೆನೂ ಬರಲ್ಲ. ಸೊ ಹೋಮ್ ಟೂರ್ ಒಂದಾಗಲಿ ಅಂತ ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಇವಾಗ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲೌಸ್ ಕಟ್ಟಿಂಗ್ ಎಲ್ಲ ಆಯಿತು, ಇಷ್ಟೇ ಸಿಂಪಲ್ಲಾಗಿ. ಸೊ ಸ್ಲೀವ್ಸಿಗೆ ಮಾತ್ರ ಸಾಕಾಗಿಲ್ಲ, ಅದಕ್ಕೆ ನಾನು ಕಟ್ಟಿಂಗ್ ಮಾಡೋದು ತೋರಿಸ್ಲಿಲ್ಲ. ಅದು ಬೇಕು ಅಂದರೆ ಹೇಳಿ, ನಾನು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಸೊ ಫ್ರೆಂಡ್ಸ್, ಇವತ್ತಿನ ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದೇ ಒಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ವಿಡಿಯೋ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.